ದುಡ್ಡಿಟ್ಟಿರೋರೆಲ್ಲ ಒಳ್ಳೆ ಗಾಡಿ ಇಟ್ಟಿರಂಗಿದ್ದೀರಾ, ಎಲ್ರ ಮನೇಲಿ ಒಂದೊಂದು RX ಇರ್ತಿತ್ತು. ಇಲ್ಲಿ ನನ್ನ ಡ್ಯೂಕ್ ಇದೆ, ಅಲ್ಲಿ ಬೂಸಾ ಇದೆ, ಇಲ್ಲಿ ಮಹೇಂದ್ರ CJ ಇದೆ. CJ ಅಂದ್ರೆ ಸಿವಿಲಿಯನ್ ಜೀಪ್ ಅಂತ. ಈ ತರ ಗಾಡಿಗಳನ್ನ ತಗೊಂಡ್ರೆ ಲೈಫ್ ಲಾಂಗ್ ಇಟ್ಕೋಬಹುದು ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್. ಇದು 3ನೇ ಜನರೇಷನ್ ಅಲ್ಲಿ ಓಡ್ತಾ ಇರುವಂತ ಜೀಪ್. ತಾತನಿಂದ ಮಗನಿಗೆ, ಮಗನಿಂದ ಮೊಮ್ಮಗನಿಗೆ ಬಂದಿದೆ. ಒಂದ್ ಗಾಡಿ ರಿವ್ಯೂ ಮಾಡೋ ಮುಂಚೆ ಆ ಗಾಡಿ ಬಗ್ಗೆ ಬೇಜಾನ್ ರಿಸರ್ಚ್ ಮಾಡ್ತೀನಿ. ಆದ್ರೆ ಗಾಡಿ ಒಳಗಡೆ ಪೆಟ್ರೋಲ್ ಇದೆಯಾ ಇಲ್ವಾ ಅನ್ನೋದೇ ನೋಡಲ್ಲ. 1 ಲೀಟರ್ ಪೆಟ್ರೋಲ್ 40 ml ಆಯ್ತು. 120 130 ಆಯ್ತಾ? ಇದು 125 ದಾಟ್ಬಿಡುತ್ತೆ. RX ಹಾಕೊಂಡು ರೋಡಲ್ಲಿ ಹೋಯ್ತಾ ಇದ್ರೆ ಊರವರೆಲ್ಲ ತಿರುಗಿ ನೋಡ್ತಾರಲ್ಲ ಗುರು. ಈಗಿನ ಜನರೇಷನ್ ಮಕ್ಕಳುಗಳಿಗೆ, ಚಪ್ರಿಗಳಿಗೆಲ್ಲ ಈ ಗಾಡಿಗಳ ವ್ಯಾಲ್ಯೂ ಗೊತ್ತಿರಲ್ಲ. 3 ತಿಂಗಳಿಗಿಂತ ಜಾಸ್ತಿ ಅವ್ರ ಗಾಡಿಗಳ ಆಸೆನೂ ಉಳ್ಕೊಳ್ಳಲ್ಲ. 30 ಸೆಕೆಂಡ್ಗಿಂತ ಜಾಸ್ತಿ ಅವ್ರ ತಾಕತ್ತು ಉಳ್ಕೊಳ್ಳಲ್ಲ. 30 ವರ್ಷ ಆದ್ರೂ ಇವತ್ತು ಗಂತರ ಹೊಡ್ತಿದ್ಯಲ್ಲ ಗುರು. ಇದೆಲ್ಲ ನೋಡೇ ಇರಲ್ಲ ಅಲ್ವಾ ಗಾಡಿಗಳು. 40 ಗಾಡಿ ಇರೋದು ಇಡೀ ಇಂಡಿಯಾದಲ್ಲಿ. ಈ RX ಗಾಡಿಗಳ ಹೆಸರು ಎಷ್ಟು ಡೀಪ್ ರೂಟೆಡ್ ಆಗಿ ನಮ್ಮ ತಲೆಯಲ್ಲಿ ಉಳ್ಕೊಂಡ್ಬಿಟ್ಟಿದೆ ಅಂದ್ರೆ, ನಾನೊಂದು ಡುಕಾಟಿ ತಗೊಂಡ್ರೆ ಐ ಆಮ್ ರೈಡಿಂಗ್ ಅ ಡುಕಾಟಿ ಅಂತ ಹೇಳ್ತೀನಿ. ನಾನೊಂದು BMW ಕಾರ್ ತಗೊಂಡ್ರೆ ಐ ಆಮ್ ಡ್ರೈವಿಂಗ್ ಅ BMW ಅಂತ ಹೇಳ್ತೀನಿ. ಆದ್ರೆ ಯಾರು ಕೂಡ RX ಇಟ್ಟಿರೋರು ನನ್ನ ಹತ್ರ ಯಮಹಾ ಗಾಡಿ ಇದೆ ಅಂತ ಹೇಳೋದಿಲ್ಲ, ನನ್ನ ಹತ್ರ RX ಗಾಡಿ ಇದೆ ಅಂತ ಹೇಳ್ತಾರೆ. ಅಪ್ಪ ಅಮ್ಮ ಕೊಟ್ಟಿರೋ ಹೆಸರನ್ನ ದಾಟಿ ಕೂಡ ಒಂದು ಬ್ರ್ಯಾಂಡ್ ಆಗೋದಿದೆಯಲ್ಲ, ಅದು ರಿಯಲ್ ಲೆಗಸಿ. RX ಅಂತ ಕೇಳಿದ್ರೆ ನಮ್ಮ ಜನರಿಗೆ ತಲೆಗೆ ಬರೋದು RX 100, RX 135, RX G, RX Z, RX 5 ಸ್ಪೀಡು, RX 6 ಸ್ಪೀಡು. ಆದ್ರೆ RX ಟೈಗರ್ ಅನ್ನೋ ಗಾಡಿನ ಯಾರು ನೋಡಿರಲ್ಲ. ನೋಡಿರೋದ್ ಬಿಡಿ, ಕೇಳು ಇರಲ್ಲ. ಪ್ಯೂರ್ RX ಫ್ರೀಕ್ ಗಳಿಗೆ, ಪ್ಯೂರ್ ಗಾಡಿ ಎಂತೂಸಿಯಾಸ್ಟ್ ಗಳಿಗೆ, OG ರೈಡರ್ಸ್ ಮಾತ್ರ ಗೊತ್ತಿರೋ ಗಾಡಿ ಇದು. ನಿಮಗೆಲ್ಲ ಟ್ರಯಂಪ್ ಟೈಗರ್ ಗೊತ್ತಿರುತ್ತೆ, ಆದ್ರೆ RX ಟೈಗರ್ ಬಗ್ಗೆ ಗೊತ್ತಾ? ನಮ್ಮ ಹತ್ರ ಇರೋದು ಒರಿಜಿನಲ್ ದಿ OG RX ಟೈಗರ್. 135 Z ಮಧ್ಯ 40 ಗಾಡಿಗಳು ಇಂಡಿಯಾಗೆ ಬರುತ್ತೆ. ಎಸ್ಕಾರ್ಟ್ ಯಮಹಾದವರು ಅದನ್ನ ರಿಲೀಸ್ ಮಾಡ್ತಾರೆ. ಆ ಗಾಡಿನೇ ಇದು. ಇದರಲ್ಲಿ ಒಂದೇ ಪಾರ್ಟ್ ಒರಿಜಿನಲ್ ಇಲ್ಲದೆ ಇರೋದು ಇದರಲ್ಲಿರುವಂತ ಮಡ್ಗಾರ್ಡ್. ಇದನ್ನೊಂದು ಚೇಂಜ್ ಮಾಡಬೇಕು. ಮುಂದೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆ, ಹಿಂದ್ಗಡೆ ಸ್ಪ್ರಿಂಗ್ ಸಸ್ಪೆನ್ಷನ್ ಇದೆ, ಹ್ಯಾಲೋಜನ್ ಹೆಡ್ಲೈಟ್ ಇದೆ, ಹ್ಯಾಲೋಜನ್ ಇಂಡಿಕೇಟರ್ ಇದೆ. ಇವತ್ತು ಸುಮಾರು ಜನ ಕಲೆಕ್ಟರ್ಗಳು ಅಂತ ಹೇಳ್ಕೊಳ್ಳೋರು 135 ಟೈಗರ್ ಸ್ಟಿಕ್ಕರ್ ಹಾಕ್ಬಿಟ್ಟು ಇದೇ ಒರಿಜಿನಲ್ ಅಂತ ಹೇಳ್ತಾರೆ. ಎಷ್ಟೊಂದು ಜನಕ್ಕೆ ಇದು ಒರಿಜಿನಲ್ ಅಂತ ಮಾರು ಇದ್ದಾರೆ. ಆದ್ರೆ ಈ ಗಾಡಿದು ಒಂದು ಸ್ಪೆಷಾಲಿಟಿ ಏನು ಅಂದ್ರೆ, ಇದು ಲಿಮಿಟೆಡ್ ಎಡಿಷನ್ ಅಲ್ಲಿ ಬಂದಿತ್ತು. ಅದನ್ನ ಕಂಡುಹಿಡಿಯೋದು ಹೆಂಗೆ ಅಂದ್ರೆ 1L6 ಸೀರೀಸ್. ಇದು 1L6 ಇದ್ರೆ ಇದು ಒರಿಜಿನಲ್ ಟೈಗರ್ ಅಂತ. ಅದಕ್ಕಿಂತ ಒಂದು ಕಾಟ್ಲೆ ಏನು ಅಂದ್ರೆ, ಬರೀ ರೈಟ್ ಸೈಡ್ ಮಾತ್ರ ಮಿರರ್ ಬರ್ತಾ ಇತ್ತು ಇದ್ರಲ್ಲಿ. ಲೆಫ್ಟ್ ಸೈಡ್ ಗೆ ಪ್ಲಾಸ್ಟಿಕ್ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. ಎಷ್ಟೊಂದು ಜನಕ್ಕೆ ಇದೊಂದು ಟೈಗರ್ ಗಾಡಿ ಬಂದಿದೆ ಅನ್ನೋದು ಗೊತ್ತಿರಲಿಲ್ಲ. ಅದೇ ತರ Z ಗಳಿಗೆ ಕಂಪೇರ್ ಮಾಡಿದ್ರೆ ಇದು ಅಷ್ಟು ಡಿಸೈರಬಲ್ ಆಗಿ ಕೂಡ ಇರಲಿಲ್ಲ. ಆದ್ರೆ ಅವಾಗಿನ ಜನರಿಗೆ ಎಲ್ಲಿ ಗೊತ್ತಿತ್ತು ಗುರು, ಈ ಗಾಡಿಗೆ ಇಷ್ಟು ವ್ಯಾಲ್ಯೂ ಬರುತ್ತೆ, ಇಷ್ಟು ಡಿಮ್ಯಾಂಡ್ ಇರುತ್ತೆ ಅಂತ. ಯಮಹಾ ಜಪಾನ್ ಅವರು ನಮ್ಮ ಭಾರತದ ಶೋರೂಮ್ ಗಳಿಗೆ ಬ್ರೋಷರ್ ಗಳನ್ನು ಕೊಟ್ಟಿರ್ಲಿಲ್ಲ, ಪೋಸ್ಟರ್ ಗಳನ್ನು ಕೊಟ್ಟಿರ್ಲಿಲ್ಲ. ಅವಾಗಿನ ಕಾಲದಲ್ಲಿ ವೆಬ್ಸೈಟ್, ಸೋಷಿಯಲ್ ಮೀಡಿಯಾ ಇರಲೇ ಇಲ್ಲ. ಇವತ್ತಿಗೂ ನಾನು ನಿಮ್ಗೆ ಬರ್ಕೊಟ್ಬಿಡ್ತೀನಿ, ಒರಿಜಿನಲ್ RX ಟೈಗರ್ ರನ್ನಿಂಗ್ ಕಂಡೀಷನ್ ಅಲ್ಲಿ ಇರೋದು ನೀವೇನಾದ್ರು ತಂದ್ರೆ ಸಾಧ್ಯ ಇಲ್ಲ. ಯಾಕೆ ಆಗಲ್ಲ? ಏನಾಯ್ತು? ಆಗಲ್ಲ. ಇದು 0.25 ಬೋರ್ ಅಲ್ಲಿ ಓಡ್ತಾ ಇದೆ. 33,000 ಕಿಲೋಮೀಟರ್ ಜೆನ್ವಿನ್ ಆಗಿ ಓಡಿದೆ. ಈ ಬೋರ್ ಅಲ್ಲಿ ಇದು ಇನ್ನೂ 50,000 ಕಿಲೋಮೀಟರ್ ಓಡುತ್ತೆ. ಅದಾದ್ಮೇಲೆ ಇನ್ನು 3 ಬೋರ್ ಬಾಕಿ ಇದೆ. ಫ್ರಂಟ್ ಬ್ಯಾಕ್ 2 ಕಡೆನೂ 18 ಇಂಚ್ ವೀಲ್ ಇದೆ. ಟೈರ್ ಫುಲ್ ಹಳೇದಾಗ್ಬಿಟ್ಟಿದೆ. ಏರ್ ಬಾಕ್ಸ್ ಚಿಂದಿ ಆಗಿದೆ. ಎಂಜಿನ್ ಸ್ಮೂತ್ ಆಗಿದೆ. ಬ್ರೇಕ್ ಬಗ್ಗೆ ಮಾತಾಡಂಗೆ ಇಲ್ಲ. ಇದ್ರಲ್ಲಿ ABS ಬಿಡಿ, ಡಿಸ್ಕ್ ಬ್ರೇಕು ಇಲ್ಲ. ಡಿಸ್ಕ್ ಬ್ರೇಕ್ ಬಿಡಿ, ಬ್ರೇಕೇ ಇಲ್ಲ. ಖತಮ್. ಈ ಗಾಡಿಲಿರೋ ಪಿಕಪ್ ಅಪ್ಪ ಹಳೆ ಜಾಪನೀಸ್ 2 ಸ್ಟ್ರೋಕ್ ಇಂಜಿನ್ ಗಾಡಿಗಳಲ್ಲಿರುವಂತ ತಾಕತ್ತು ಇವತ್ತು ಎಂತ ಜರ್ಮನ್, ಇಟಾಲಿಯನ್ ಗಾಡಿಗಳಲ್ಲೂ ಇಲ್ಲ ಗುರು. ಆಯ್ತು. ಆಮೇಲೆ ಇದರಲ್ಲಿರೋದು 135cc 2 ಸ್ಟ್ರೋಕ್ ಏರ್ ಕೂಲ್ಡ್ ಇಂಜಿನ್. ಇದರಲ್ಲಿ ಮಿಕುನಿ ಕಾರ್ಬನ್ ಹಾಕಿರೋದು. ನಾರ್ಮಲ್ RX 135 ಅಲ್ಲಿ ಏನ್ ಪವರ್ ಫಿಗರ್ಸ್ ಇದೆ ಇದ್ರಲ್ಲೂ ಸೇಮ್ ಇದೆ. ಆದ್ರೆ ಎಲ್ಲೂ ಕೂಡ ನಿಮಗೆ ಈ ಗಾಡಿದು ಸ್ಪೆಸಿಫಿಕೇಶನ್ ಸಿಗೋದಿಲ್ಲ. ಇವಾಗ ಬರ್ತಾ ಇರುವಂತ ಗಾಡಿಗಳಲ್ಲಿ ಜನಕ್ಕೆ ಅಷ್ಟು ಕನೆಕ್ಷನ್ ಇರೋದಿಲ್ಲ, ಎಮೋಷನ್ ಇರೋದಿಲ್ಲ. ದುಡ್ಡಿತ್ತು ಅಂತ ತಗೋತಾರೆ, ನೋಡಕ್ ಚೆನ್ನಾಗಿದೆ ಅಂತ ತಗೋತಾರೆ, ಸುಮ್ನೆ ದಿನ ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಓಡಾಡ್ಬೇಕಲ್ಲ ಅಂತ ತಗೋತಾರೆ. ಆದ್ರೆ RX ಇಟ್ಟಿರೋರು ಆತರ ಅಲ್ಲ ಗುರು. ಈ ಗಾಡಿಗಳ ಜೊತೆ ಅವ್ರಿಗೊಂದು ಬಾಂಡಿಂಗ್ ಇರುತ್ತೆ. ಅವ್ರೊಂದು ಹೊತ್ತು ಊಟ ಮಾಡದೆ ಬೇಕಾದ್ರೆ ಇದ್ಬಿಡ್ತಾರೆ, ಆದ್ರೆ ಅವ್ರ ಗಾಡಿಗಳಿಗೆ ಮಾತ್ರ ಖರ್ಚು ಮಾಡೋದ್ ನಿಲ್ಸೋದಿಲ್ಲ. ನಮ್ಮನ್ನ ಹೇಳಿದ್ ಕರೆಕ್ಟ್. ನಾರ್ಮಲ್ RX ಅಲ್ಲಿ ಸ್ಕ್ವೇರ್ ಸ್ಪೀಡೋಮೀಟರ್ ಇರುತ್ತೆ, ರೌಂಡ್ ಸ್ಪೀಡೋಮೀಟರ್ ಇರುತ್ತೆ. ಇದರಲ್ಲಿ ರೆಕ್ಟಾಂಗಲ್ ಸ್ಪೀಡೋಮೀಟರ್ ಇದೆ. ಇಲ್ಲಿ ಚೋಕ್ ಇದೆ, ಇಲ್ಲಿ ಲೋ ಬೀಮ್, ಹೈ ಬೀಮ್ ಸ್ವಿಚ್ ಇದೆ, ಇಲ್ಲಿ ಇಂಡಿಕೇಟರ್ ಸ್ವಿಚ್ ಇದೆ, ಇಲ್ಲಿ ಹಾರ್ನ್ ಸ್ವಿಚ್ ಇದೆ. ಹಾರ್ನ್ ವರ್ಕ್ ಆಗ್ತಿಲ್ಲ. ನೀವೇನಾದ್ರೂ ಮೋಟರ್ ಸೈಕಲ್ ಪ್ರೇಮಿ ಆಗಿದ್ರೆ ಲೈಫ್ ಅಲ್ಲಿ ಒಂದು ಸಲ RX ಓಡಿಸಿ ಗುರು, ನಿಮಗೆ ಗಾಡಿ ಮೇಲೆ ಇರುವಂತ ಲವ್ ಜಾಸ್ತಿ ಆಗ್ಬಿಡುತ್ತೆ. ನೀವೇನಾದ್ರೂ ಬೈಕ್ ಲವ್ವರೇ ಅಲ್ಲ ಅಂದ್ರೆ ಒಂದು ಸಲ RX ಓಡಿಸಿ, ಗಾಡಿಗಳ ಮೇಲೆ ಲವ್ ಆಗ್ಬಿಡುತ್ತೆ. ಒಂದ್ ರೌಂಡ್ ಹೋಗ್ಬಿಟ್ಟು ಬನ್ನಿ, ಕಾಳ್ದು ಹೋಗ್ಬಿಡ್ತೀರಾ. ಸ್ಪೀಡ್ ನೋಡ್ಬೇಡಿ, ಗಾಬರಿ ಆಗ್ಬಿಡ್ತೀರಾ. RX ಓಡಿಸ್ಬೇಕಾದ್ರೆ ಸ್ಪೀಡೋಮೀಟರ್ ನೋಡಬಾರ್ದು.
ಫೆಬ್ರವರಿ ಟೈಮ್ ಅಂದ್ರೆ ಲವ್ವಲ್ ಬೀಳೋ ಕಾಲ ಅಂತ ಹೇಳ್ತಾರೆ. ಹುಡುಗಿರ್ ಯಾರಾದ್ರೂ ನೀವು ಲವ್ವಲ್ ಬೀಳ್ಬೇಕು ಅಂದ್ರೆ ಈ ತರ RX ಗಾಡಿಗಳು ಇಟ್ಟಿರೋ ಹುಡುಗರನ್ನ ಲವ್ ಮಾಡಿ. ಒಂದ್ 30-40 ವರ್ಷದ ಗಾಡಿನೇ ಹುಡುಗರು ಇಷ್ಟು ಚೆನ್ನಾಗಿ ನೋಡ್ಕೋತಾರೆ ಅಂದ್ರೆ ಇನ್ನ ನಿಮ್ಮನ್ನ ಯಾವ ರೇಂಜ್ ನೋಡ್ಕೋಬೇಕು. ಬರೀ ಇಂತದೇ ಏನ್ ಫುಲ್ ಭರ್ಜರಿ ಪ್ರಾಕ್ಟೀಸ್ ಹೊಡಿತಾ ಇದೀರಾ 220 ಅಲ್ಲಿ. KTM ಅವರು ಇದೆ ಹಾಕದ ಸ್ಟಿಕ್ಕರ್ ಎತ್ಕೊಂಡಿರಲ್ಲ. ಯಾಕೆ ಬ್ರೋ ನಗ್ತೀರಾ? ಯಾಕೆ ಜನರೇ ಆಯಿಲ್ಗಳು ಚಿಂದಿ ಆಗೈತೆ ಬ್ರೋ ಪಕ್ಕೆಲೋದು. ಏನೋ ಬುಲೆಟ್ ಇಂದ ಇದಕ್ ಬಂದ್ಬಿಡಿದ್ಯಾ? ಅವಮಾನ ಹಾಕೋಣ ನೀನ್ ಇದ್ರಲ್ಲೆಲ್ಲ ಓಡಾಡಿದ್ರೆ. ಇದ್ರಲ್ಲಿ ಮೆಟಲ್ ಫ್ಯೂಯಲ್ ಟ್ಯಾಂಕ್ ಇದೆ. ಎಫಿಷಿಯನ್ಸಿ ಬಗ್ಗೆ ಕೇಳಂಗೆ ಇಲ್ಲ ಗುರು. ನೀಟಾಗಿ ಓಡಿಸಿದ್ರೆ 40 ಬರುತ್ತೆ, ಬಡದಾಡಿದ್ರೆ 20 ಬರುತ್ತೆ. ಎಂಜಿನ್ ಎಷ್ಟು ಸ್ಮೂತ್ ಆಗಿ ಓಡ್ತಾ ಇದೆ ಅಂದ್ರೆ ಎಲ್ಲೂ ಸ್ಟ್ರೆಸ್ ಆಗ್ತಾ ಇಲ್ಲ ಗುರು. ಬರೀ RX ಟೈಗರ್ ಅಂತಾನೆ ಅಲ್ಲ, ನಾರ್ಮಲ್ RX 135 ಕೂಡ ಇಷ್ಟು ಸ್ಮೂತ್ ಆಗಿರೋ ಗಾಡಿಗಳು ನಿಮಗೆ ಮಾರ್ಕೆಟ್ ಅಲ್ಲಿ ಸಿಗೋದಿಲ್ಲ. ಇದರಲ್ಲಿ ಸ್ಟಾಕ್ ಎಕ್ಸಾಸ್ಟ್ ಇದೆ. RX 135 ಟೈಗರ್ ಅಂತ ಸ್ಟಿಕ್ಕರ್ ಇದೆ. ಇದ್ರಲ್ಲಿ ಇರುವಂತ ಸೀಟು ಸಕ್ಕತ್ತಾಗಿದೆ. ಇಬ್ರು ಆರಾಮಾಗಿ ಕೂತ್ಕೊಂಡು ಹೋಗ್ಬೋದು. ನನ್ನ ಹತ್ರ 20 ಲಕ್ಷ ಟ್ರೈಮ್ ಟೈಗರ್ ಇರ್ಬೋದು, ಆದ್ರೆ ಈ ಟೈಗರ್ ಮುಂದೆ ಆತರ ಟೈಗರ್ ಗಳು ಕಾಸು ಕೊಟ್ರೆ ಬಾಡಿಗೆಗೂ ಸಿಕ್ಬಿಡುತ್ತೆ. ಆದ್ರೆ ಈ ತರ ಟೈಗರ್ ಗಳು ಓಡ್ಸಕ್ಕೆ ಪುಣ್ಯ ಮಾಡಿರ್ಬೇಕು. ನನ್ನ ಇಷ್ಟ, ನಾನು ಹೆಂಗಾರ ಮಾಡ್ಕೊಂತೀನಿ, ಇದು ನಂದು ಆಯ್ತಾ, ಸರಿ ಇರಲ್ಲ ತಿಳ್ಕೊಂಬಿಡಿ. ನಾನು RX ಓಡಿಸೋ ತನಕ ಈ ಗಾಡಿಗಳೆಲ್ಲ ತುಂಬಾ ಓವರ್ ರೇಟೆಡ್, ಇದ್ರಲ್ಲಿ ಏನಿದೆ ಇದೆಲ್ಲ ಗುಜರಿ ಗಾಡಿಗಳು, ಸ್ಕ್ರಾಪ್ ಪೀಸ್ಗಳು ಅಂತ ಅನ್ಕೊಂಡಿದ್ದೆ. ಅವಾಗ ನನಗೆ ಗಾಡಿಗಳ ಬಗ್ಗೆ ಐಡಿಯಾನು ಇರ್ಲಿಲ್ಲ, ಗಾಡಿಗಳ ಮೇಲೆ ರೆಸ್ಪೆಕ್ಟ್ ಇರ್ಲಿಲ್ಲ. ಆದ್ರೆ ಅವಾಗ ನಾನು ತುಂಬಾ ಚಿಕ್ಕ ಹುಡುಗ ಗುರು. ಈಗ ಮೂರ್ಖತೆ ವಯಸ್ಸಾಗಿರೋರು ಅದೇ ತರ ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ. ಅವಾಗೆಲ್ಲ ಅರ್ಥ ಮಾಡ್ಸಕ್ ಆಗೋದಿಲ್ಲ, ಬರೀ ವಿಡಿಯೋ ತೋರಿಸ್ಬೋದು ಅಷ್ಟೇ. ಈ ಗಾಡಿನಲ್ಲಿ ಇರೋದು 4 ಗೇರ್. ಇದರಲ್ಲಿ 5 ಸ್ಪೀಡ್ ಮಾಡೆಲ್ ಬಂದಿಲ್ಲ. ಮೇನ್ ಲಾಕ್ ಇಲ್ಲಿದೆ, ಸೈಡ್ ಲಾಕ್ ಈ ಕಡೆ ಇದೆ. ನಾನು ದೇವರಿಗೆ ನಮ್ಮ ಅಪ್ಪ ಅಮ್ಮನಿಗೆ ಯಾವ್ದಕ್ ಥ್ಯಾಂಕ್ಸ್ ಹೇಳ್ತೀನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಈ ತರ ಗಾಡಿಗಳಿರುವಂತ ಟೈಮಲ್ಲಿ ನನ್ನ ಹುಡ್ಸಿರೋದಕ್ಕೊಂದು ದೊಡ್ಡ ಥ್ಯಾಂಕ್ಸ್ ಹೇಳಲೇಬೇಕು. ಈ ಗಾಡಿ ತುಕ್ಕಿಡ್ದಿದ್ಯಾ, ಅಳ್ಳಾಡ್ತಿದ್ಯಾ, ಬ್ರೇಕ್ ಹಿಡಿಯುತ್ತಾ, ಪಾರ್ಟ್ಸ್ ಗಳು ಸರಿಯಾಗಿದ್ಯಾ, ಏನು ಮ್ಯಾಟರ್ ಆಗಲ್ಲ. ಒಂದ್ಸಲ ಗೇರ್ ಡೌನ್ ಮಾಡ್ಕೊಂಡು ಹೋಗ್ತಿದ್ರೆ ಕೆಲವೊಂದ್ಸಲ ಗಾಡಿಗಳನ್ನ ತಗೊಂಡು ರಿಸ್ಟೋರ್ ಮಾಡ್ಬೇಕು ಅಂತ ಅನ್ಸುತ್ತೆ. ಆದ್ರೆ ಈ ತರ ಒರಿಜಿನಲ್ ಗಾಡಿಗಳನ್ನ ತಗೊಂಡಾಗ ಏನು ಮುಟ್ಟದ್ ಬೇಡ ಗುರು, ಹೆಂಗಿದೆ ಹಂಗೆ ಇಟ್ಬಿಡೋಣ ಅನ್ಸುತ್ತೆ. ಬದುಕಿದ್ರು ಸತ್ತಿರೋರಂಗೆ ಬಾಡಿ ಒಳಗಡೆ ಸೋಲ್ ಇಲ್ದಿರೋ ಗಾಡಿಗಳನ್ನ ಓಡಿಸ್ತಾ ಇರೋಂತ ಈ ಜನಗಳ ಮಧ್ಯ ಸಾಯೋ ತನಕ ನನ್ ಗಾಡಿಗಳಿಗೆ ಜೀವ ತುಂಬಿಸಿ ಜೀವಕ್ ಜೀವ ಕೊಟ್ಟು ಕಾಪಾಡ್ತೀನಿ ಅನ್ನೋಂತ ಈ RX ಓನರ್ ಗಳಿದಾರಲ್ಲ, ಇವ್ರುಗಳು ರಿಯಲ್ ಗ್ಯಾಂಗ್ಸ್ಟರ್ ಗಳು ಗುರು. ಪ್ರತಿ ಸಲ ವ್ಯಾಲೆಂಟೈನ್ಸ್ ಡೇಗೂ ನಾನು RX ವಿಡಿಯೋಗಳು ಮಾಡ್ತಿದ್ದೀನಿ. ಮೋಸ್ಟ್ಲಿ ಅದು ಕೋಇನ್ಸಿಡೆನ್ಸ್ ಅನ್ಸುತ್ತೆ. ಆದ್ರೆ ಈ ಸಲ ವ್ಯಾಲೆಂಟೈನ್ಸ್ ಡೇ ಮುಂಚೆನೆ ಒಂದು RX ವಿಡಿಯೋ ಮಾಡ್ತಾ ಇದ್ದೀನಿ. ಅಂದ್ರೆ ವ್ಯಾಲೆಂಟೈನ್ಸ್ ಡೇಗೆ ಇನ್ನೂ ಸೈಕ್ ಆಗಿರೋ ವಿಡಿಯೋ ಬರುತ್ತೆ ಅಂತ ಅರ್ಥ. ನೋಡೋರು 100 ಮಾತಾಡ್ಬೋದು, ಜನ 1000 ಹೇಳ್ಬೋದು, ಆದ್ರೆ RX ಗಿರೋಂತ ಹವಾ, RX ಗಿರೋಂತ ವ್ಯಾಲ್ಯೂ, RX ಅಲ್ಲಿ ಇರುವಂತ ತಾಕತ್ತು ಯಾವತ್ತೂ ಕಮ್ಮಿ ಆಗೋದಿಲ್ಲ. ಏನ್ ಮಾಡ್ಬೇಕು? ಏನ್ರಯ್ಯ ನಿಮ್ ಹಿಂಸೆ, ನಿಮ್ದು ಏನ್ ಹಿಂಗ್ ಹಿಂಸೆ ಕೊಡ್ತೀರಾ ಅಂತ. ಕೆಲವೊಂದಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ ಈ ತರ ಲೆಜೆಂಡರಿ ಗಾಡಿಗಳಿಗೆ, ಸ್ಪೆಷಲ್ ಬೈಕ್ ಗಳಿಗೆ ಮರ್ಯಾದೆ ಕೊಡೋದಿಲ್ಲ. ಆ ತರದವ್ರನ್ನೆಲ್ಲ ನೋಡಿದಾಗ ನಮ್ಮ ಊರಲ್ಲಿ ಒಂದು ಗಾದೆ ಇದೆ, ಅದ್ ನೆನಪಾಗುತ್ತೆ. ಕಳ್ಳಿ ಹಾಲು ಕುಡಿಯೋ ಕಲಬೆರಕೆಗಳಿಗೆ ಏನ್ ಗೊತ್ತು ಹುಲಿ ಹಾಲಲ್ಲಿರುವಂತ ತಾಕತ್ತು. ದಿನಕ್ಕೆ ಒಂದು ಸಲ ನಾನು ಅವನ್ನ ಬೈದೆ ಹೋದ್ರೆ, ಅವ್ನ್ ನನ್ ಕೈಲಿ ಬೈಸ್ಕೊಳ್ದೆ ಹೋದ್ರೆ ಇಬ್ರಿಗೂ ತಿಂದನ್ನ ಜೀರ್ಣವಾಗಲ್ಲ.